ಧನುರ್ವಿದ್ಯೆ ಎಂಬುದು ಬಿಲ್ಲು ಬಾಣಗಳ ಪ್ರಯೋಗವನ್ನು ತಿಳಿಸುವ ವಿದ್ಯೆ. ಪುರಾತನ ಕಾಲದಿಂದಲೂ ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಬೇಟೆಯಾಡುತ್ತಿದ್ದ ಆದಿಮಾನವ ಅದಕ್ಕಾಗಿ ಬಿಲ್ಲು ಬಾಣಗಳನ್ನು ಉಪಯೋಗಿಸುತ್ತಿದ್ದ. ಕೊನೆಗೆ ಅದು ಯುದ್ಧಗಳಲ್ಲೂ ಕೂಡ ಬಳಕೆಗೆ ಬಂದಿತು. ಋಗ್ವೇದದಲ್ಲಿ ಧನುರ್ಬಾಣಗಳ ಉಲ್ಲೇಖವಿದೆ. ಅಂತಹ ಒಂದು ದಿವ್ಯ ಹಾಗೂ ಭವ್ಯ ಅಸ್ತ್ರವೇ ಈ ಗಾಂಡೀವ. ಇದು ಕೇವಲ ಅರ್ಜುನನು ಮಾತ್ರ ಬಳಸುತ್ತಿದ್ದನು. ಹಾಗಾದರೆ ಈ ಮಹಾನ್ ಹಾಗೂ ಅತ್ಯಂತ ಅಪಾಯಕಾರಿ ದಿವ್ಯಾಸ್ತ್ರ ಅರ್ಜುನನಿಗೆ ಹೇಗೆ ದೊರೆಯಿತು? ಮಹಾಭಾರತದ ನಂತರ ಈ ಗಾಂಡೀವ ಎಲ್ಲಿ ಮಾಯವಾಯಿತು? ಈ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತಿದೆ. ಈ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅರ್ಜುನನ ಗಾಂಡೀವ 3 ಲೋಕದಲ್ಲಿ ಪ್ರಸಿದ್ಧವಾಗಿತ್ತು. ಗಾಂಡೀವ ಒಂದು ದಿವ್ಯ ಧನಸ್ಸು. ಈ ಧನಸ್ಸು ಬ್ರಹ್ಮನಿಂದ ಇಂದ್ರನಿಗೆ, ಇಂದ್ರನಿಂದ ವರುಣನಿಗೆ, ವರುಣನಿಂದ ಅಗ್ನಿಗೆ ಸೇರಿತ್ತು. ಕಾಂಡವ ದಹನ ಸಮಯದಲ್ಲಿ ಅಗ್ನಿ ಅರ್ಜುನ ಮಾಡಿದ ಉಪಕಾರಕ್ಕಾಗಿ ಈ ದಿವ್ಯ ಅಸ್ತ್ರವನ್ನ ಅರ್ಜುನನಿಗೆ ಉಡುಗೊರೆಯಾಗಿ ಕೊಡುತ್ತಾನೆ. ಹಿಂದೆ ಒಂದು ಬಾರಿ ಅಗ್ನಿದೇವರು ಯಜ್ಞದಲ್ಲಿ ಹಾಕಿರುವ ತುಪ್ಪವನ್ನು ನಿರಂತರವಾಗಿ ತಿಂದು ಅವರ ಸ್ಥಿತಿ ಗಂಭೀರವಾಗುತ್ತದೆ. ತಡೆಯಲಾರದಷ್ಟು ಹೊಟ್ಟೆ ನೋವು ಆರಂಭವಾಗುತ್ತದೆ. ಈ ವಿಷಯವಾಗಿ ಅಗ್ನಿದೇವ ಬ್ರಹ್ಮದೇವನನ್ನು ಭೇಟಿ ಮಾಡಿ ತನ್ನ ನೋವನ್ನ ಹಂಚಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವ ಔಷಧಿ ಸಸ್ಯಗಳಿಂದ ತುಂಬಿದ ಖಾಂಡವ ವನವನ್ನು ದಹಿಸಿ ಆ ಬೆಂಕಿಯಲ್ಲಿ ತಾನು ತಿಂದ ತುಪ್ಪವನ್ನೆಲ್ಲ ದಹಿಸಬಹುದೆಂದು ಒಂದು ಸಲಹೆ ನೀಡುತ್ತಾನೆ. ಖಾಂಡವ ವನವು ನಾಗರಾಜನಾದಂತಹ ತಕ್ಷಕನ ನಿವಾಸ ಸ್ಥಾನವಾಗಿತ್ತು. ಅದನ್ನು ಅಗ್ನಿ ಕಬಳಿಸುವುದನ್ನು ನೋಡಿ ಭಯಭ್ರಾಂತನಾಗಿ ನಾಗನು ಇಂದ್ರನ ಶರಣು ಬೇಡುತ್ತಾನೆ. ಇಂದ್ರನು ಮೇಘದೂತನನ್ನು ಕಳಿಸಿ ಮಳೆ ಬೀಳುವಂತೆ ಮಾಡುತ್ತಾನೆ. ಅಗ್ನಿಗೆ ಏನು ಮಾಡಬೇಕೆಂದು ಗೊತ್ತಾಗುವುದಿಲ್ಲ. ಆಗ ಅಲ್ಲಿಯೇ ಇದ್ದಂತಹ ಅರ್ಜುನ ಹಾಗೂ ಕೃಷ್ಣನನ್ನು ನೋಡಿ ಅವರ ಸಹಾಯವನ್ನು ಬೇಡುತ್ತಾನೆ. ಆಗ ಅರ್ಜುನನು ತನಗೆ ದೇವತೆಗಳೊಂದಿಗೆ ಹೋರಾಟ ಮಾಡಬೇಕೆಂದರೆ ಸೂಕ್ತವಾದ ಆಯುಧ ಬೇಕೆಂದು ಬಯಸುತ್ತಾನೆ. ಆಗ ಅಗ್ನಿ ವರುಣ ದೇವರನ್ನು ಕರೆದು ಅರ್ಜುನನಿಗೆ ಧನಸ್ಸನ್ನು ವರವಾಗಿ ನೀಡುತ್ತಾನೆ. ಆ ಧನಸ್ಸೇ ಈ ಗಾಂಡೀವ. ಗಾಂಡೀವ ಎಂದರೆ ವಿಂಗಡೆಯಾದಂತಹ ಅಥವಾ ಬಿಡಿಯಾದಂತಹ ವಸ್ತು ಎಂದರ್ಥ. ಇದೇ ಕಾರಣ ಇದನ್ನ ಗಾಂಡೀವ ಎಂದು ಕರೆಯುತ್ತಾರೆ. ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಗಾಂಡೀವಿನ ನಿಯಂತ್ರಣ ಸಾಧ್ಯವಾಗುವುದಿಲ್ಲ. ಬಿಲ್ಲನ್ನು ಹೊಡೆದಾಗ ಅದು ಗುಡುಗು ಮಿಂಚಿನ ಧ್ವನಿ ಮಾಡುತ್ತಿತ್ತು. ಇದು 108 ಬಿಲ್ಲು ತಂತಿಗಳನ್ನು ಹೊಂದಿತ್ತು. ಈ ಅದ್ಭುತ ದಿವ್ಯ ಅಸ್ತ್ರ ಅವಿನಾಶಿನಿಯಾಗಿತ್ತು. ಇದರ ಮಹಿಮೆಯಿಂದ ಅರ್ಜುನ ಎಲ್ಲ ದಿಕ್ಕುಗಳನ್ನು ಗೆದ್ದು ಇಂದ್ರನನ್ನು ಕೂಡ ಸೋಲಿಸಿದ್ದನು. ಈ ಕಾರಣದಿಂದಲೇ ಅರ್ಜುನನನ್ನ ಗಾಂಡೀವಿ ಎಂದು ಕರೆಯುತ್ತಿದ್ದರು. ಮಹಾಪ್ರಸ್ಥಾನ ಸಮಯದಲ್ಲಿ ಅರ್ಜುನ ಇದನ್ನು ಸಮುದ್ರದಲ್ಲಿ ಬೀಸಾಡಿದ್ದನೆಂದು ಕೂಡ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಈ ಆಯುಧವನ್ನು ಬಳಸಿದ್ದನು. ಇದೇ ಕಾರಣ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವೇ ಇರಲಿಲ್ಲ. ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಗಾಂಡೀವಿನ ನಿಯಂತ್ರಣ ಸಾಧ್ಯವಿರಲಿಲ್ಲ. ಅರ್ಜುನನು ಹಿಂದೂ ಪುರಾಣದಲ್ಲಿ ಒಂದಾದ ಮಹಾಭಾರತದ ನಾಯಕರಲ್ಲಿ ಮಹಾನ್ ನಾಯಕ. ಅರ್ಜುನ ಎಂದರೆ ಕಾಂತಿಯುತ, ಪ್ರಕಾಶಿಸುವ ಬೆಳ್ಳಿ ಎಂದರ್ಥ. ಅಂದರೆ ಬೆಳಕಿನಷ್ಟು ಪರಿಶುದ್ಧ ಎಂಬ ಅರ್ಥವಿದೆ. 5 ಜನ ಪಾಂಡವ ಸಹೋದರರಲ್ಲಿ 3ನೇವನೇ ಅರ್ಜುನ. ಇವನನ್ನು ಮಧ್ಯಮ ಪಾಂಡ ಎಂದು ಕೂಡ ಕರೆಯಲಾಗುತ್ತಿತ್ತು. ಅರ್ಜುನನು ಪಾಂಡುರಾಜನ ಮೊದಲನೇ ಪತ್ನಿಯಾದಂತಹ ಕುಂತಿಯ ಕೊನೆಯ ಮಗನಾಗಿದ್ದ. ಅರ್ಜುನನು ಓರ್ವ ನುರಿತ ಬಿಲ್ಲುಗಾರನಾಗಿದ್ದು ಈತನು ಪಾಂಡವರು ಹಾಗೂ ಅವರ ವಿರೋಧಿಗಳಾದಂತಹ ಧೃತರಾಷ್ಟ್ರನ ಮಕ್ಕಳಾದಂತಹ ಕೌರವರ ಹೋರಾಟದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತಾನೆ. ಅರ್ಜುನನ ಬಳಿ ಇದ್ದ ಈ ಗಾಂಡೀವ್ಯಕ್ಕೆ ಅಪಾರವಾದ ಶಕ್ತಿ ಕೂಡ ಇತ್ತು. ಮುಂದೊಂದು ದಿನ ಈ ಅಸ್ತ್ರವು ಯಾರಾದರ ಕೈಗೆ ಸಿಕ್ಕರೆ ಜಗತ್ತಿನಲ್ಲಿ ಘೋರ ವಿನಾಶ ಆಗಬಹುದೆಂದು ಕೃಷ್ಣನಿಗೆ ಗೊತ್ತಿತ್ತು. ಆದ್ದರಿಂದಲೇ ಕೃಷ್ಣನು ಅರ್ಜುನನನ್ನು ಕರೆಸಿ ಮಹಾಭಾರತ ಮುಗಿದ ಮೇಲೆ ಈ ಗಾಂಡೀವ್ಯವನ್ನು ಬಿಟ್ಟು ಕೊಡಲು ಸೂಚನೆ ಮಾಡುತ್ತಾನೆ. ಆಮೇಲೆ ಶ್ರೀಕೃಷ್ಣ ವೈಕುಂಠವನ್ನು ಸೇರುತ್ತಾನೆ. ಮುಂದೆ ಪಾಂಡವರು ರಾಜ್ಯವನ್ನು ತೊರೆದು ಹಿಮಾಲಯಕ್ಕೆ ಹೋಗಲು ನಿರ್ಧಾರ ಮಾಡುತ್ತಾರೆ. ಹಿಮಾಲಯಕ್ಕೆ ಹೋಗುವ ಮುನ್ನ ಅರ್ಜುನ ಗಾಂಡೀವ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂದು ಕಲ್ಲಿನ ಮೇಲೆ ಒಂದು ಗುಹೆಯಲ್ಲಿ ಬರೆದಿಟ್ಟಿರುತ್ತಾನೆ.
ಆಗ ಇಂದ್ರದೇವ ಅರ್ಜುನನಿಗೆ ಆ ಗಾಂಡೀವ್ಯ ದಿವ್ಯ ಅಸ್ತ್ರವನ್ನು ಮರಳಿ ಕೊಡುವಂತೆ ಕೇಳುತ್ತಾನೆ. ಅರ್ಜುನನು ಅದನ್ನು ಸಮ್ಮತಿಸಿ ಇಂದ್ರದೇವನಿಗೆ ಗಾಂಡೀವ್ಯ ದಿವ್ಯ ಅಸ್ತ್ರವನ್ನು ಮರಳಿಸುತ್ತಾನೆ. ಆದರೆ ಇಂದ್ರದೇವ ಭೂಲೋಕದಲ್ಲಿ ಹಲವಾರು ಪಾಪಗಳನ್ನು ಮಾಡಿದ್ದರಿಂದ ಅದನ್ನ ಸ್ವರ್ಗಲೋಕಕ್ಕೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಅದನ್ನು ಸ್ವರ್ಗದ ದಾರಿಯಲ್ಲೇ, ಅಂದರೆ ಈಗಿನ ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ಜಿಲ್ಲೆಯ ಗುಚ್ಚಪನಿ ಎಂಬ ಗುಹೆಯಲ್ಲಿ ಹುದುಗಿ ಇಟ್ಟಿದ್ದನೆಂದು ಹೇಳಲಾಗಿದೆ. ಈಗಲೂ ಕೂಡ ಈ ಗುಹೆಯಲ್ಲಿ ಗಾಂಡೀವ ಅಸ್ತ್ರ ಇದೆ ಎಂದು ನಂಬಲಾಗಿದೆ. ಹಾಗೆಯೇ ಈ ಗುಹೆಯಲ್ಲಿ ಹಲವಾರು ರೀತಿಯ ಸಂಪತ್ತು ಈಗಲೂ ಕೂಡ ಅಡಗಿದೆ ಎಂದು ನಂಬಲಾಗಿದೆ. ಈ ಗುಹೆಯನ್ನ ಬ್ರಿಟಿಷರ ಸಮಯದಲ್ಲಿ ರಾಬರ್ಸ್ ಕೇವ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಈ ಗುಹೆಯು ಸುಮಾರು 600 ಮೀಟರ್ ಉದ್ದವಿದ್ದು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಗುಹೆಯ ಒಳಗೆ ಹೋಗಲು ಸುಮಾರು 100ರಿಂದ 150 ಮೀಟರ್ ಕಾಲಿನವರೆಗೆ ನೀರಿನಲ್ಲೇ ಹೋಗಬೇಕಾಗುತ್ತದೆ. ಇದು ಅತ್ಯಂತ ಕಿರಿದಾದ ಕಂದಕವನ್ನು ಕೂಡ ಒಳಗೊಂಡಿದೆ. ಈ ಗುಹೆಯಲ್ಲಿ ಅಪಾರ ಸಂಪತ್ತು ಇದೆ ಎಂದು ನಂಬಲಾಗಿದೆ. ಇದೇ ಕಾರಣ ಇಲ್ಲಿ ದರೋಡೆಕೋರರು ತುಂಬಾ ಸಾರಿ ಸಂಪತ್ತನ್ನು ದೋಚಲು ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಇದನ್ನ ರಾಬರ್ಸ್ ಕೇವ್ ಎಂದು ಕರೆಯುತ್ತಾರೆ. ಇದು ನಿಜಕ್ಕೂ ಭಯಾನಕವಾದಂತಹ ಗುಹೆಯಾಗಿದೆ. ಈ ಗುಹೆಯಲ್ಲಿ ಸರ್ಪಗಳು ಹಾಗೂ ವಿಷಜಂತುಗಳು ಕೂಡ ಯಾವಾಗಲೂ ಇರುತ್ತವೆ ಎಂದು ನಂಬಲಾಗಿದೆ. ಈ ಗುಹೆಯ ಕೊನೆಯ 50 ಮೀಟರ್ ಹೋಗಬೇಕಾದರೆ ನೀವು ಆಕ್ಸಿಜನ್ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಅಷ್ಟೊಂದು ಕಠಿಣವಾದಂತಹ ಹಾಗೂ ದುರ್ಗಮ ಗುಹೆ ಇದಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರಾಖಂಡಕ್ಕೆ ಹೋದರೆ ಆ ದಿವ್ಯ ಹಾಗೂ ಭವ್ಯ ಅಸ್ತ್ರವಾದಂತಹ ಗಾಂಡೀವಿಯನ್ನ ಈ ಗುಹೆಯಲ್ಲಿ ನೀವು ಈಗಲೂ ಕೂಡ ಕಾಣಬಹುದೆಂದು ಇಲ್ಲಿನ ಪ್ರವಾಸಿಗರು ಹಾಗೂ ಭಕ್ತಾದಿಗಳು ಕೂಡ ನಂಬಿದ್ದಾರೆ. ಸ್ನೇಹಿತರೆ, ಇಂತಹದೇ ಹಲವಾರು ರೀತಿಯ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್.